ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ತಾವೇನಕ್ಕೆ ಸರ್ ಇಷ್ಟೊಂದು ಕಷ್ಟಪಟ್ಟು ನಡೀತಾ ಇದ್ದೀರಾ ಸರ್? ನಾನು 5 ವರ್ಷಕ್ಕೆ ಮುಂಚೆ ನಾನು ಆಂಧ್ರ, ಕರ್ನಾಟಕ, ಕೇರಳ, ತೆಲಂಗಾಣ ಎಲ್ಲ ಸ್ಟೇಟ್ಸ್ಗಳೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಸರ್. ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಏನಂದರೆ ಎಲ್ಲ ಡಾಕ್ಟರ್ ಸರ್ ತೋರಿಸ್ಬಿಟ್ಟಿದ್ದೀನಿ. ಬಟ್ ಹಾಸ್ಪಿಟ್ಲ್ ಹೆಸರು ನನಗೆ ಹೇಳೋಕ್ಕೆ ಇಚ್ಛೆ ಪಡಲ್ಲ. ಬಟ್ ಏನಂದರೆ ಎಲ್ಲ ಕಡೆ ನೋಡಿದ್ದೀನಿ, ಒಬ್ಬರೊಬ್ಬರು ಒಂದೊಂದು ಡಿಸೀಸಸ್ ಇದೆ 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 ಅಂತ ಎಲ್ಲರೂ ಹೇಳ್ತಾ ಬಿಟ್ರೆ, ಬಟ್ ಅದಕ್ಕೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಇಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಫಿಸಿಯೋಥೆರಪಿ ಮಾಡ್ಕೊಂಡು ಕೊಡ್ತಾರೆ. ಇದೇ ಹೇಳಿದ್ದಾರೆ ಇಷ್ಟು 5 ವರ್ಷದಿಂದ. ಮೋರ್ ದೆನ್ ನನ್ನ ಹತ್ರ 5 ಲಕ್ಷ ಮೇಲೆ 10 ಲಕ್ಷದ ಒಳಗಡೆ ನನ್ನ ಹತ್ರ ದುಡ್ಡು, ಅಂದರೆ ನನಗೆ ಟೈಮ್ ಚೆನ್ನಾಗಿಲ್ಲ, ಏನೋ ಪರಮಾತ್ಮನ ಇಚ್ಛೆ ಅಷ್ಟೊಂದು ಇದೆಲ್ಲ ಮಾಡಿದ್ದೀನಿ. ಬಟ್ ಏನಂದರೆ ಖರ್ಚಾಗಿದೆ. ನಾನು ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಇಲ್ಲಿ ಮಾಡ್ತಾರೆ ಅಂತ, ಏನೋ ಗೊತ್ತಿರಲಿಲ್ಲ. ನಾವು ತಿರುಪತಿನಲ್ಲಿ ಇದ್ದೀವಿ, ತಿರುಪತಿಯಿಂದ ಎಲ್ಲ ಓಡ್ಕೊಂಡು ಬಂದು ಯಾರೋ ಒಬ್ಬರು ರೆಫರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಹೋಗಿ ಅಂತ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಬಂದಿದ ತಕ್ಷಣ ನಾನು 45 ಡೇಸ್ ಬಿಫೋರ್ಗೆ ಈಗ ನಾವು 45 ಡಿವೋರ್ಸ್ ಬಿವರೆಗೆ ನನ್ನ ಮೈಂಡಲ್ಲಿರುವಾಗ ನನಗೆ ಗೊತ್ತಿಲ್ಲಾಗೆ ಚೇಂಜಸ್ ಬಂದಿದೆ. ಇದು ನಾನು ಅವರೇದೋ ಚಿಕಿತ್ಸೆ ಮಾಡ್ತಾಯಿದ್ರು ಏನೋ ಅಂತ ನಾನು ಸುಳ್ಳು ಹೇಳ್ತಾ ಇಲ್ಲ. 5 ವರ್ಷದಿಂದ ನನಗೆ ಸೂಸೈಡ್ ಮಾಡಬೇಕು ಬಿಟ್ಟಿಲ್ಲ, ನನಗೇನಾಗಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಏನಂದರೆ ಒಂದು ದೈವಿಚ್ಛೆ ಲಾಸ್ಟು ನೋಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಯಾರೋ ಹೇಳಿದರು, ಸ್ವಾಮೀಜಿಗಳೇ ಹೇಳಿದ್ರು, ಯಾರೋ ಯಾಕೆ ನಾನು ಹೇಳಬೇಕಾಗಿರೋದು, ನಮ್ಮ ಸ್ವಾಮೀಜಿ ಹೇಳಿದ್ರು. ಸರಿ ಬಂದೆ, ಇಲ್ಲಿ ನೋಡಿದೆ. ಈಗ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಇಲ್ಲೇನಂದರೆ ಎಲ್ಲ ಹಾಸ್ಪಿಟ್ಲ್ ಹೋಗಿದ್ರೂ ಯಾರು ಸೆಲ್ಫ್ ಕಾನ್ಫಿಡೆನ್ಸ್ ಯಾರಿಗೂ ಬರೋದಿಲ್ಲ. ಎಲ್ಲಿ ಹೋದನು ಅಲ್ಲಾಗಿದೆ ಇಲ್ಲಾಗಿದೆ ಅಲ್ಲಾಗಿದೆ ಅಂತ ಹೇಳ್ಬೋದು, ಬಿಟ್ಟರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದೇ ಇಲ್ಲ. ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ, ಎಷ್ಟು ಶ್ರಮ ಪಡಿಟ್ಟನು ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ಇಲ್ಲಿ ಮಾತ್ರ ಏನಾಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಮಾಡಿದ್ರು ನನ್ನ ಮಾತ್ರ ನನಗೆ ಗೊತ್ತಿರಲಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ ಇಲ್ಲಿ ಬಂದ ತಕ್ಷಣ ದೈವಿಚ್ಛೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ. ಬಟ್ ಏನಂದರೆ ಮೈಯೆಲ್ಲ ಸ್ವಲ್ಪ ಮುಂಚೆಗೆ ನಂದು ಒಂದು ಕಲ್ಲು ಥರ ಇತ್ತು ಇಲ್ಲಿ ಬರೋಕ್ಕೆ ಮುಂಚೆ, ಒಂದು 2 ತಿಂಗಳು ಮುಂಚೆ. ಈಗೇನೆಂದರೆ ಸ್ವಲ್ಪ ಫ್ರೀಯಾಗಿ ಬಂದಿದೆ. ಅವರು ಅಂದರೆ ಈಗ ಮನು ಸಾರ್ ಇರ್ಬೋದು, ಮ್ಯಾಮ್ ಇಲ್ಲಿ ಸ್ಟಾಫನ್ ಇರ್ಬೋದು, ಅವರು ಮಾಡ್ತದ್ದು ಹೆಂಗಿದೆ ಅಂದರೆ ಅವರು ಮನೆಯವರು ಹೆಂಗೆ ನೋಡ್ಕೊತಾರೋ ಅದೇ ಥರ ನೋಡ್ಕೊತಾರೆ. ಬಿಟ್ಟರೆ ನೀವು ಬಡವರು, ನೀವು ಕೀಳರೋರು ಅಂತೂ ಯಾರು ಇಲ್ಲಿ ನೋಡ್ಕೊತಾ ಇಲ್ಲ. ಚೆನ್ನಾಗಿ ನೋಡ್ಕೊತಾ ಇದ್ರು, ರೆಸ್ಪಾನ್ಸಿಬಿಲಿಟಿ ಇದೆ. ಇದು ನನ್ನ ಅಭಿಪ್ರಾಯ ಮಾತ್ರ. ಮಿಕ್ಕಿದೆಲ್ಲ ఇప్పుడు ನಾವು ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಎಲ್ಲ ನೋಡ್ತಾ ಇದ್ವಿ. ಬಟ್ ಅದು ಸುಳ್ಳ ಕರೆಕ್ಟಾಗಿ ನನಗೆ ಮಾತ್ರ ಗೊತ್ತಿರಲಿಲ್ಲ. ಅವ್ರವ್ರ ಎಕ್ಸ್ಪೀರಿಯೆನ್ಸು ಅವ್ರು ಬಿಡ್ತಾ ಇದ್ವಿ. ಬಟ್ ಇಲ್ಲೇನಿದೆ, ನಾನು ಬಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಇದು ಮಾತ್ರ. ಸರ್, ಈಗ 45 ದಿನ ಮುಂಚೆ ನಿಮ್ಮ ಅವಸ್ಥೆ ಹೇಗಿತ್ತು ಸರ್? ನಿಮಗೆ ನಡೆಯೋಕ್ಕಾಗ್ತಾಯಿತ್ತಾ? ಹೇಗಿದ್ರಿ ನೀವು ಆವಾಗ? ನಾನು 5 ವರ್ಷಕ್ಕೆ ಮುಂಚೆನೂ, ಇಲ್ಲಿ ಬರೋಕ್ಕೆ ಮುಂಚೆನೂ ಕಲ್ಲು ಥರ ಇತ್ತು. ಎಲ್ಲ ಬಾಡಿನಲ್ಲಿ ನರ್ವ್ಸು ಎಲ್ಲ ಇನ್ನರ್ ಆರ್ಗಾನಿಕ್ಸ್ ಎಲ್ಲ ಎಲ್ಲಿ ಹೋಗ್ತಾಯಿದ್ದೋ ಏನೋ ನನಗೆ ಗೊತ್ತಿರಲಿಲ್ಲ. ನರ್ವ್ಸ್ ಎಲ್ಲ ಟೈಟಾಗಿತ್ತು, ಬೋನ್ಸು ಸ್ಟ್ರೆಂತ್ ಇಲ್ಲ, ನರ್ವ್ಸ್ ಸ್ಟ್ರೆಂತ್ ಇಲ್ಲ, ಮಸಲ್ ಸ್ಟ್ರೆಂತ್ ಇರಲಿಲ್ಲ. ಏನು ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ಇಷ್ಟೊಂದು ಡಾಕ್ಟರ್ ಏನಪ್ಪ ಅಂತ ಏನು ಹೇಳಿದ್ರು ಡಾಕ್ಟರ್ಸ್ ಎಲ್ಲ? ಏನು ಹೇಳಿದ್ರು ಡಾಕ್ಟ್ರು ಅಂದರೆ ಒಂದೊಂದು ಡಾಕ್ಟ್ರು ಒಂದೊಂದು. ಇವರು ಸಪೋಸು ಆರ್ಥೋಪೆಟಿಕ್ ಹೋದರೆ ಏನಾಗ್ತಾಳೆ, ಅಪ್ಪ ಮಸಲ್ ವೀಕ್ ಆಗಿದೆ ಅಂತ ಹೇಳ್ತಾರೆ. ನ್ಯೂರೋಜನ್ ಹೋದರೆ ಅಪ್ಪ ನರ್ವ್ಸ್ ವೀಕ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಡಾಕ್ಟ್ರ್ ಹೋದರೆ ಮಸಲ್ ವೀಕ್ ಆಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಸ್ಪೈನ್ ಆ್ಯಂಡ್ ಬ್ರೈನ್ ಡಾಕ್ಟರ್ ಇದ್ದಾರೆ. ಬಟ್ ನಾನು ಹಾಸ್ಪಿಟ್ಲ್ ಹೆಸರು ಹೇಳಲ್ಲ, ಡಾಕ್ಟರ್ ಹೆಸರು ನಾನು ಹೇಳೋದಕ್ಕೆ ಇಚ್ಛೆ ಪಡಲ್ಲ. ಬಟ್ ಒಬ್ಬೊಬ್ರು ಹೇಳ್ತಾ ಇದ್ಬಿಟ್ರೆ ಏನಿದೆ ರಿಸಲ್ಟ್ ಅನ್ನೋದು ನಮ್ಗೆ ಆ್ಯಕ್ಚುಲಿ ಅಂದರೆ ಈ 5 ವರ್ಷಕ್ಕೆ ನನ್ನ ಹಣೆ ಬಾರ್ ಇರ್ಬೋದು, ಯಾರೂ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇರಲಿಲ್ಲ ಇದಿದೆ ಅಂತ. ಒಬ್ರೊಬ್ರು ಹೇಳಿದ್ರೆ ನಮಗೆ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅಂದರೆ, ಏನಪ್ಪ ಇನ್ನೊಂದು ದುಡ್ಡು ಖರ್ಚು ಮಾಡ್ತಾವೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ಏನಾಗುತ್ತೆ ನಮ್ಮ ಯೋಚನೆ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬರುವಾಗ ನಿಮಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ನಡೆಯೋಕೆ ಆಗ್ತಾ ಇಲ್ಲ. ನಾನು ಏನಂತ ವಾಕರ್ ಇಟ್ಕೊಂಡು ನಾನು ಬರ್ತಾ ಇದ್ದೆ. ಈಗ ನಾನು ಸಿಂಗಲ್ ವಾಕರ್ ತಗೊಂಡು ಬರ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀನಿ. ವಾಕರ್ ಇಲ್ದೇನೂ ಈಗ ನಡೀತಾ ಇದ್ದೀರಾ? ಸ್ಟಿಕ್ ಇದ್ರೂ ನಡೀತಾ ಇದ್ದೀನಿ. ಬಟ್ ಏನಂದ್ರೆ ಅವ್ರು ಹೇಳಿದ ಇಲ್ಲೇನಂದ್ರೆ ಇಲ್ಲಿ ರೆಕಮೆಂಡೇಶನ್ ಏನಿಲ್ಲ. ನೀವು ಬಡವರ ಇಲ್ಲಾಂದರೆ ನೀವು ಕೇಳೋರ ಯಾರು ನೋಡ್ತಾ ಇಲ್ಲ.
ನೀವು ಒಳ್ಳೇದಾಗ್ಬಂದ್ರೆ ಇಲ್ಲಿ ಬರ್ಬೋದು. ನಾನು ನನ್ನ ಅಭಿಪ್ರಾಯ ನಿಮ್ಗೆ ಹೇಳ್ತಾ ಬಿಟ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ. ದೈವಿಚ್ಛೆನಿಂದ ನಾನು ಹೇಳ್ತಾ ಇದ್ದೀನಿ ಬಿಟ್ರೆ ಮತ್ತೊಂದು ನಾನು ಮಾತ್ರ ಸುಳ್ಳು ಹೇಳ್ತಾ ಇಲ್ಲ. ಇರೋದು ಹೆಂಗಿದೆಯೋ ಅಲ್ಲೇ ನಾನು ಹೇಳ್ತಾ ಬಿಟ್ರೆ ಮತ್ತೆ ಏನಿಲ್ಲ ಸ್ವಾಮೀಜಿ. ನಮಸ್ಕಾರ ಸರ್. ನಿಮ್ಮ ಕತ್ತು ಏನಕ್ಕೆ ಸರ್ ಹೀಗೆ ಬಗ್ಗಿದೆ? ಇಲ್ಲೇನಂದ್ರೆ ಎಲ್ಲ ಅಂತ ಡಾಕ್ಟರ್ ಹೇಳಿದಾರೆ ಅಂದರೆ C2 C4 ಮತ್ತು L4 L5 ಕಂಪ್ರೆಸ್ ಆಗ್ಬಿಟ್ಟಿದೆ, ಡಿಸ್ಕ್ ಬಲ್ಜನ್ ಆಗ್ಬಿಟ್ಟಿದೆ, ಮತ್ತು ನರ್ವ್ಸ್ ನೆಟ್ ಅಂತ ಹೇಳ್ತಾರೆ. ನರ್ವ್ಸ್ ಅಂದರೆ ಕಂಪ್ರೆಸ್ ಆಗಿರ್ಬೋದು, ಮಸಲ್ ಕಂಪ್ರೆಸ್ ಆಗಿರ್ಬೋದು, ಮತ್ತು ಮಸಲ್ ಇನ್ಫೆಕ್ಷನ್ ಅದು ಎಲ್ಲರೂ ಅವರು ಹೇಳಿರೋದು ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ ಬಿಟ್ಟರೆ ಸೊಲ್ಯೂಷನ್ ಇರಲಿಲ್ಲ. ಹೇಳ್ತಾರೆ ಬಟ್ ಏನಿದೆ ಸೊಲ್ಯೂಷನ್. ಇಲ್ಲಿ ಬಂದಾದ್ಮೇಲೆ ಈಗ ನಿಮಗೆ 45 ದಿನದಲ್ಲಿ ಗಟ್ಟಿತನ ಕಮ್ಮಿ ಆಗಿದೆ, ಸರ್ಕ್ಯುಲೇಷನ್ ಇದೆ ಅಂತ ಅನಿಸ್ತಾ ಇದೆ. ಸರ್ಕ್ಯುಲೇಷನ್ ಇದೆ. ಆಮೇಲೆ ಕತ್ತು ಎತ್ತಕ್ಕಾಗುತ್ತಾ ಸರ್? ಆಗುತ್ತೆ. ಇಂತ ಮುಂಚೆ ಹಿಂಗೆ ಇತ್ತು, ಹಿಂಗೆ ಇಷ್ಟೊಂದು ತಕ್ಕ ಬರ್ತಾ ಇರಲಿಲ್ಲ. ಈಗ ಏನಂದ್ರೆ ಇಲ್ಲಿ ಬಸ್ದಾಗ ಇಷ್ಟೊಂದು ತಕ್ಕ ಹೋಗ್ತಾ ಇದೀನಿ, ಮತ್ತೆ ಇಲ್ಲಿ ಹೋಗ್ತಾ ಇದೀನಿ. ಬಟ್ ಏನಂದ್ರೆ ನಾನು ಇಲ್ಲೇ ಇಟ್ಟಿದ್ದೀನಿ. ಬಟ್ ಏನಂದ್ರೆ ಹಿಂಗ ನಾನು ಮೇಲೆ ಹೋಗ್ತಾ ಇದೀನಿ, ಮುಂಚೆ ಬರ್ತಾ ಇದ್ದೀನಿ. ಇದು ಮಾತ್ರ ನಮ್ಗೆ ಆಗಿದೆ. ಬಟ್ ಏನಂದ್ರೆ ಎಲ್ಲೇನು ಹೋಗಿದ್ರೂ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾನೆ, ಸುಳ್ಳು ಹೇಳ್ತಾ ಇಲ್ಲ ಸ್ವಾಮೀಜಿ. ಎಲ್ಲಿ ಹೋಗಿದ್ರೂ ಬಟ್ ದೈವಿಚ್ಛ ಅಂತ ಹೇಳ್ತಾ ಇದೆ, ದೈವ ಕೃಪಾ ಅಂತ ಹೇಳ್ತಾರೆ. ಇಲ್ಲಿ ಯಾರು ಇರ್ಬೋದು, ಮನುಷ್ಯರು ಇರ್ಬೋದು, ಆಶ್ರಮ ಯಾರು ಇರ್ಬೋದು. ಅಪ್ಪ ನಾವು ನಿಮಿತ್ರ ಮಾತೃಗಳು ಸ್ವಾಮೀಜಿ. ಎಲ್ಲಿ ಹೋಗಿದ್ರೂ ಬಟ್ ದೈವಿಚ್ಛ ಅಂತ ಹೇಳ್ತಾ ಇದೆ, ದೈವ ಕೃಪಾ ಅಂತ ಹೇಳ್ತಾರೆ. ಇಲ್ಲಿ ಯಾರು ಇರ್ಬೋದು, ಮನುಷ್ಯರು ಇರ್ಬೋದು, ಆಶ್ರಮ ಯಾರು ಇರ್ಬೋದು. ಅಪ್ಪ ನಾವು ನಿಮಿತ್ರ ಮಾತೃಗಳು, ನಿಮ್ಮ ದೈವಿಚ್ಛೆ ನಿಮ್ಮ ಮನೆದವ್ರು ಹೆಂಗಿದಾರೋ ಅವ್ರಿಗೆ ಸ್ವಲ್ಪ ನಮಸ್ಕಾರ ಹಾಕೊಟ್ಟು ಆಮೇಲೆ ಇಲ್ಲಿ ನಮಗೆ ಮಾಡಿಯಪ್ಪ ಅಂತ ಹೇಳ್ತಾರೆ. ಇದು ಯಾರು ಹೇಳ್ತಾರೆ? ಹೌದು. ದುಡ್ಡು ಕೊಡಿದ್ರೆ ಸಲ್ಲಾಗಿ ಲಕ್ಸುರಿ ಹೋಟ್ಲು, ಲಕ್ಸುರಿ ರೂಮು, ಲಕ್ಸುರಿ ಸರ್ವಿಸ್ ಮಾಡ್ತಾರೆ. ಇದರ ಯಾರು ಹೇಳ್ತಾರೆ? ಯಾರಂದ್ರೆ ಇಲ್ಲಿ ನಾನು ನೋಡುವಾಗ ಎಲ್ಲ ದೈವಿಚ್ಛನೆ, ಇಲ್ಲೇನು ಏನು ಇಲ್ಲಿಲ್ಲ. ಬಟ್ ಅವ್ರ ಕೃಪೆ ಇಲ್ಲಿ ಬರ್ತಾ ಇದ್ದೀನಿ, ನೋಡ್ಕೊಂತ ಇದ್ರು. ನಾನು ಮಾತ್ರ ನನ್ನ ಅಭಿಪ್ರಾಯ, ನಾನು ಸುಳ್ಳು ಮಾತ್ರ ಹೇಳ್ತಾ ಇರಲಿಲ್ಲ. ನೀವು ಬೇರೆ ಪೇಷಂಟ್ಸ್ನ ನೋಡಿದ್ದೀರಾ ಸರ್? ಈ ಥರ ಇಲ್ಲಿ ಬಂದು ಹೋಗೋರ್ನ ಆಯುರ್ಮಠಮಲ್ಲಿ ನೀವು ಬಂದಾಗ 12 ದಿನ ಇದ್ದಾಗ, ಈಗ ಇಲ್ಲ 5 ದಿನ ಇರುವಾಗ ಬೇರೆ ಇದೇ ಥರ ಪೇಷಂಟ್ಸ್ನ ನೋಡಿದ್ದೀರಾ ನೋವಲ್ಲಿರೋರ್ನ? ಇಲ್ಲ ಸ್ವಾಮೀಜಿ. ನನಗೇನಂದ್ರೆ ಇಲ್ಲೇನಂದ್ರೆ ಒಬ್ರೊಬ್ರು ಒಂದು ಅಭಿಪ್ರಾಯ ಇರ್ಬೋದು. ಬಟ್ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಮಿಕ್ಕಿದ್ರು ನಾನು ನೋಡಿಲಿಲ್ಲ, ಕೇಳಿಲಿಲ್ಲ. ನಾನು ಯಾರೋ ಸ್ವಾಮೀಜಿಗೆ ಹೇಳಿದ್ರು, ನಾನು ಬಂದ್ಬಿಟ್ಟು ಸ್ವಾಮೀಜಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ನೋಡ್ಕೊಂಡ್ರೆ ಬಿಟ್ರೆ. ದೊಡ್ಡ ಗುರುಗಳೇ ನಿಮ್ಗೆ ಹೇಳಿದ್ರ ಇಂಥ ಜಾಗಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ? ಹೌದು ಸ್ವಾಮೀಜಿ, ಸುಳ್ಳು ಹೇಳ್ತಾ ಇಲ್ಲ. ಗುರು ಮುಖಾಂತರವಾಗಿ ಯಾರು ಹೇಳ್ತಾರೋ ಅವರು ಮಾತ್ರ ಇಲ್ಲಿ ಹೇಳಿದ್ದಾರೆ. ನಾನು ಫೇಸ್ಬುಕ್ ನೋಡಿಲ್ಲ, ನಾನು ಇನ್ಸ್ಟಾಗ್ರಾಮ್ ನೋಡಿಲ್ಲ, ಮತ್ತೆ ಯೂಟ್ಯೂಬ್ ನೋಡಿಲಿಲ್ಲ. ಹೇಗೆ ತಿಳಿತು ಸರ್? ದೈವಕೃಪೆ ಹೆಂಗಿರುತ್ತ ಅಂತ ನನ್ನ ಜೀವನನೇ ಗುಣಪಾಠ ಅಂತ ನಾನು ಹೇಳ್ತಾ ಇದ್ದೆ. ದೊಡ್ಡ ಗುರುಗಳು ಬಟ್ ಆಚೆ ಏನು ಬರುತ್ತಾ ಇಲ್ಲ, ಅವ್ರು ಮಾತ್ರ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬಂದೆ. ಆಕ್ಚುಲಿ ನಿಮ್ಮ ಊರು ಸರ್ ತಿರುಪತಿ ಅಂತ ಹೇಳಿದ್ರು. ಹೌದು ಸರ್, ನಾವು ತಿರುಪತಿಯವರಾಗಿದ್ದು ಇಷ್ಟೊಂದು ಚೆನ್ನಾಗಿ ಕನ್ನಡ ಹೆಂಗ್ ಮಾತಾಡ್ತಾ ಇದ್ದೀರಾ ಸರ್? ನನ್ನ ತಂದೆಯವ್ರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ, ನನ್ನ ತಾಯಿ ಬಂದ್ಬಿಟ್ಟು ತಿರುಪತಿ. ಓಹೋ, ಸರಿ. ಬಟ್ ನಾನು ಇನ್ ಕೇಸ್ ನಾನು ಫೇಸ್ಬುಕ್ ನೋಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ನೋಡ್ಬೋದು, ಇಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ಬೋದು. ನನಗೆ ಅದರಲ್ಲಿ ಅಭಿಪ್ರಾಯ ಇಲ್ಲಿಲ್ಲ. ನಮಗೆ ದೊಡ್ಡ ಸ್ವಾಮಿ ನಾನು ಹೇಳ್ಬಾರದು, ದತ್ತ ಪರಂಪರೆ ಹೇಳ್ತಾರೆ. ಅವ್ರು ಹೇಳಿದ್ದಾರೆ, ಅಪ್ಪ ಇಲ್ಲಿ ಹೋಗಿ, ಇಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಬಿಟ್ರೆ ನಾನು ಇದೆಲ್ಲ ಮಲ್ಟಿಮೀಡಿಯಾನು ಅಡ್ವರ್ಟೈಸ್ಮೆಂಟು ನಾನು ನೋಡಲೇ ಇರಲಿಲ್ಲ. ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ಕರೆಕ್ಟಾಗಿ ಹೇಳ್ದಾನೆ. ಇನ್ ಕೇಸು ನಾನು ಸುಳ್ಳು ಹೇಳಿದ್ರೆ ಮಾತ್ರ ನನ್ಗೇನು ಕೆಟ್ಟಾಗ್ಬೋದು. ಏನಕ್ಕೋಸ್ಕರ ಸುಳ್ಳು ಹೇಳ್ತೀರ? ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸುಳ್ಳು ಅಂದ್ರೆ ಈ ತರ ನೋಡ್ತಾರೆ ಸ್ವಾಮಿ, ಜನಗಳನ್ನ ಹೇಳ್ತಾರಲ್ಲ ಈ ತರ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಏನಂದ್ರೆ ಅದಿರ್ಬೋದು, ಒಬ್ರಿಬ್ರು ಒಂದೊಂದು ಮನಸ್ಸಿಗೆ ಇರುತ್ತೆ ಅಂದ್ರೆ ಒಂದೇ ಮನಸ್ಸು ಎಲ್ಲಕ್ಕೆ ಇರೋದಿಲ್ವಲ್ಲ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಮಾತ್ರ ನಾನು ಹೇಳ್ತಾ ಇದ್ಬಿಟ್ಟು. ಸರ್, ಈಗ ಇಲ್ಲಿದ್ದು ಡಾಕ್ಟರ್ಸ್ ನಿಮಗೆ ಹೇಳಿದರೆ ಎಷ್ಟು ವರ್ಷ ಹೇಳಿದ್ದಾರೆ ಚಿಕಿತ್ಸೆ ನಿಮಗೆ ಪೂರ್ತಿ ಗುಣ ಆಗೋದಕ್ಕೆ? ಸ್ವಾಮೀಜಿ, ಒಂದೇ ಒಂದು ಹೇಳ್ತಾ ಇದ್ದೀನಿ, ಅದು 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ನನಗೆ ಕಾನ್ಫಿಡೆನ್ಸ್ ಬಂದಿದೆ, ನನಗೆ ನಮ್ಮ ಮೈ ಮೇಲೆ ಬಂದಿದೆ. ಇಲ್ಲಿ ಸ್ವಾಮೀಜಿ 5 ವರ್ಷ ಆಗಿಲ್ಲದು 1 ವರ್ಷಕ್ಕೆ 2 ವರ್ಷ ಆಗ್ತಾನೆ ಅಂತ ಯಾರಕ್ಕೆ ಆ ತರ ಆಗುತ್ತೋ ದೈವಿಚ್ಛೆ. ಬಟ್ ಅಂದ್ರೆ ನನಗೀಗ 5% 10% ಆಗಿದೆ. ಮತ್ತೇನಾಗುತ್ತಪ್ಪ, ಏನಾಗುತ್ತಪ್ಪ?
ನನ್ನ ಕಾನ್ಫಿಡೆನ್ಸ್ ಬಂದಿದೆಯಲ್ಲ, ಯಾಕೆ ಈ ಥರ ಈಗ ಏರ್ ಡಾಕ್ಟ್ರನ್ನು 1 ತಿಂಗಳು 2 ತಿಂಗಳು ಹೇರ್ಬೋದು, ಬಟ್ ಏನಂದರೆ ಇಂಪ್ರೂವ್ಮೆಂಟ್ ಇದೆಯಲ್ಲ. ಮತ್ತೆ ನನಗೆ ಅದೇನು ಬೇಕಾಗಿರೋದು 1 ವರ್ಷ 2 ವರ್ಷ ಅಂದರೆ ಡಾಕ್ಟ್ರು ಒಂದು ಹೇಳ್ತಾರೆ, ನಾವು ಆ ಥರ ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಳಿರ್ತಾರೆ, ಈಗ ನಾವು ಡೈಲಿ ಕೆಲ್ಸಕ್ಕೆ ಹೋದ್ರೂ ಮಾಡೋಕ್ಕಾಗೋದಿಲ್ಲ, ರೆಸ್ಟ್ ತಗೊಂಡ್ರೂ ಆಗೋದಿಲ್ಲ, ಏನು ಮಾಡೋಕ್ಕಾಗತ್ತೆ? ಅದು ಯಾಕಂದ್ರೆ ಅವರು ಹೇಳ್ತಾರೆ, ನಮ್ಗೋಸ್ಕರ ಹೇಳ್ತಾರೆ, ಬಟ್ ಏನಂದ್ರೆ ನಾವು ನಮ್ಮ ಕಂಟ್ರೋಲ್ ನಾವು ಇರಲೇಬೇಕು. ಅವ್ರು ಹೇಳಿದ ಥರ ಊಟ ಮಾಡಬೇಕೋ ಇಲ್ಲವೋ, ಹೆಂಗೆ ತಿನ್ನಬೇಕು, ಏನು ತಿನ್ನಬಾರ್ದು. ಆ್ಯಕ್ಚುಲಿ ಇಲ್ಲಿ ಹೇಳೋ ಡೈಟ್ನಲ್ಲಿ ಏನಂದ್ರೆ, ನನಗೆ ಇಲ್ಲಿ ಬರೋಕೆ ಮುಂಚೆ ನಾನು 110 ಕಿಲೋ ಇರ್ತೀನಿ. ನೀವು ಹೇಳಿದ ಥರ ಇಲ್ಲಿ ನೀವು ಕೊಟ್ಟಿರೋದು ಡಯಟ್ ಫಾಲೋ ಮಾಡಿದ್ರೆ ಸಾಲ್ಟು ಜಾಸ್ತಿ ಆಗ್ತಾ ಇಲ್ಲ, ಆಯಿಲು ಜಾಸ್ತಿ ಆಗ್ತಾ ಇಲ್ಲ. ಮತ್ತೆ ಈಗ ಏನು ಹೇಳಿದ್ರು ಅದೆಲ್ಲ ಡೈಟ್ ಇದೇ ಫಾಲೋ ಅಪ್ ಮನೇಲಿ ಮಾಡಿದ್ರೆ ನನಗೆ ಹಿಂಗೆ 10 ಕಿಲೋ ಕಮ್ಮಿ ಮಾಡಿದ್ದೀನಿ, ಕಮ್ಮಿ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಇದೇ ಫಾಲೋ ಅಪ್ ಮಾಡಿದ್ರೆ ನನಗೆ ಮೈಯೆಲ್ಲ ತುಂಬಾ ಚೆನ್ನಾಗಿದೆ, ಗುರುವಾಗಿರುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿ. ಹೆಂಗಿದ್ರು ಗುರುವರು ಹೇಳ್ತಾರೆ, ಅಪ್ಪ ಗುರುವಾಕು, ದೈವವಾಕು ಮತ್ತೆ ವೈದ್ಯ ನಿಮ್ಮ ಮನಸ್ಸಿನಲ್ಲಿ ಹೆಂಗಿದೋ ಹಂಗೆ ನಡೀತದೆ, ಬಿಟ್ರೆ ಇದು ಒಳ್ಳೇದು ಅದು ಕೆಟ್ಟದಲ್ಲ ಅಲ್ಲಪ್ಪ. ಸೆಲ್ಫ್ ಕಾನ್ಫಿಡೆನ್ಸ್ ಡಿಪೆಂಡ್ ಆಗುತ್ತೆ. ಇಲ್ಲಿ ಬರ್ತಾರೋ ಬಂದೊಳಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬನ್ಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಅದಿರ್ಬೇಕು. ಆ ಕಾನ್ಫಿಡೆನ್ಸ್ ಬಿಟ್ಟು ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಅಷ್ಟು ದುಡ್ಡು ಕೊಟ್ಟು ಇಷ್ಟು ದಿವಸ ಇದ್ದೀನಿ, ಇಷ್ಟು ಲಕ್ಷ್ಮಿ ಕೊಡು, ಅದೇನು ಆಗೋದಿಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕಾಗಿದೆ. ಖಂಡಿತ. ಇದು ನಾನು ಹೇಳ್ತಾ ಇಲ್ಲ, ದೊಡ್ಡ ಗುರುಗಳು ಹೇಳಿರೋದು. ಸರ್, ಆ ಗುರುಗಳ ಅನುಗ್ರಹದಿಂದ, ಆ ತಿರುಪತಿ ದೇವನ ಅನುಗ್ರಹದಿಂದ, ನಿಮ್ಮ ಆರೋಗ್ಯ, ನಿಮ್ಮ ಮನೆ ದೇವರ ಅನುಗ್ರಹದಿಂದ ಪೂರ್ತಿ ಗುಣವಾಗಲಿ. ಬಹಳ ಸಂತೋಷ. ಆಯುರ್ಮಠಂ ಬಂದು ನೀವು ಚಿಕಿತ್ಸೆ ತಗೊಂಡು ನಮ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀರಾ. ಇನ್ನು ಬಹಳ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅನ್ಸುತ್ತೆ ನಿಮಗೆ. ಪೂರ್ತಿ ಗುಣವಾಗಿ ಇನ್ನೊಂದು ವಿಡಿಯೋ ಪೂರ್ತಿ ಗುಣವಾದ್ಮೇಲೆ ತೆಗೆಯೋದ. ಧನ್ಯವಾದ. ಥ್ಯಾಂಕ್ ಯು.